बीदर से इस वक्त की बड़ी खबर सामने आ रही है। कर्नाटक स्टेट फूड कमीशन के चेयरमैन डॉक्टर एच कृष्ण ने सख्त चेतावनी देते हुए कहा है कि अगर बच्चों, महिलाओं, बुजुर्गों और कमजोर वर्गों को राशन वितरण में किसी भी तरह की गड़बड़ी पाई गई तो संबंधित अधिकारियों के खिलाफ बिना किसी नरमी के कड़ी कार्रवाई की जाएगी। डॉक्टर एच कृष्ण 3 दिनों के अचानक दौरे पर बीदर जिले पहुंचे हैं। उन्होंने 15 जुलाई से जिले के विभिन्न क्षेत्रों का दौरा कर राशन की दुकानों, अनाज गोदामों, आंगनवाड़ी केंद्रों, स्कूलों में मिलने वाले मध्याह्न भोजन और अस्पतालों के फूड यूनिट्स का निरीक्षण किया। प्रेस कॉन्फ्रेंस में बातचीत करते हुए उन्होंने कहा कि कर्नाटक स्टेट फूड कमीशन की 4 सदस्यीय टीम पूरे राज्य के विभिन्न जिलों का दौरा कर रही है। नेशनल फूड सिक्योरिटी एक्ट 2013 के तहत चल रही सभी योजनाओं की सही तरीके से जांच की जा सके। उन्होंने कहा कि सरकार की ये जिम्मेदारी है कि गरीबों, जरूरतमंदों, महिलाओं और बच्चों तक समय पर भोजन पहुंचे। हर व्यक्ति को भोजन का अधिकार है और इस अधिकार की रक्षा करना सरकार का कर्तव्य है। डॉक्टर एच कृष्ण ने बताया कि वो 17 जुलाई तक बीदर जिले में रहेंगे। यदि किसी को राशन, आंगनवाड़ी, हॉस्टल्स या किसी भी फूड स्कीम से संबंधित शिकायत है तो वे सीधे 944846699 और 9945037681 नंबरों पर संपर्क कर सकते हैं। उन्होंने ये भी कहा कि जिले के सभी पेट्रोल पंपों पर पानी, हवा और शौचालय की सुविधा मुफ्त उपलब्ध कराना अनिवार्य है। इसके लिए संबंधित अधिकारियों को निरीक्षण के निर्देश दिए गए हैं। डॉक्टर एच कृष्ण ने लोगों से अपील की है कि यदि कहीं राशन की कालाबाजारी, अनियमित वितरण या भोजन की खराब गुणवत्ता की शिकायत हो तो तुरंत खाद्य आयोग को सूचित करें। शिकायतकर्ता की पहचान पूरी तरह गोपनीय रखी जाएगी। ಅಂದರೆ ಇವರಿಗೆ ವಿತೌಟ್ ಟೆಲ್ಲಿಂಗ್ ನಾವು ಪ್ರೋಟೋಕಾಲ್ ಹಾಕಿದೆ. ಯಾಕೆಂದರೆ ನಾವು ಬರ್ತೀವಿ ಅಂತ ಒಂದು ಇಂಟಿಮೇಷನ್ ಕೊಟ್ಟು ಬಂದರೆ ಅಲ್ಲೆಲ್ಲ ಇರೋ ನ್ಯೂನತೆಗಳನ್ನೆಲ್ಲ ಅವ್ರು ಸರಿಪಡಿಸ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅಚಾನಕ್ಕಾಗಿ ನಾವು ವಿತೌಟ್ ಇನ್ಫಾರ್ಮಿಂಗ್ ವಿ ಕೇಮ್ ಬಂದು ನಿನ್ನೆಲ್ಲ ಈ ಆಹಾರ ಗೋದಾಮುಗಳಿದೆಯಲ್ಲ KSFCS ಗೋಡೌನು ಮತ್ತು ನ್ಯಾಯಬೆಲೆ ಅಂಗಡಿಗಳಿಗೆ ವಿಸಿಟ್ ಮಾಡಿದ್ದೀವಿ. ಅದರ ಎಲ್ಲ ಪರಿಶೀಲನೆದು ವರದಿಯನ್ನು ಪೂರ್ತಿ ನಾಳೆ ಪುನಃ DC ಮೀಟಿಂಗ್ ಕರಿತೀವಿ. ಆ DC ಮೀಟಿಂಗ್ನಲ್ಲಿ ತಾವು ಇರ್ತೀರ, ನಿಮ್ಮನ್ನು ಕರೆದು ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಈಗ ಭಾರತದಲ್ಲಿ ಪ್ರತಿಯೊಬ್ಬರೂ ಯಾರೂ ಹಸಿವಿನಿಂದ ಬಳಲಬಾರ್ದು, ಎಲ್ಲರೂ ಆಹಾರವನ್ನು ನಾವು ಸರ್ಕಾರದಿಂದ ಒದಗಿಸಬೇಕಾದದ್ದು ಸರ್ಕಾರದ ಕರ್ತವ್ಯ. ಅದು ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು. ಒಂದು ಆಹಾರ ಭದ್ರತೆ ಅನ್ನುವಂಥದ್ದು ಒಂದು ದಾನ ಅಥವಾ ಕಲ್ಯಾಣದ ವಿಷಯ ಅಂತೂ ಅಲ್ಲ, ಅದು ಹಕ್ಕು ಎಂಬ ತತ್ವದ ಮೇಲೆ ಆಧಾರ ಆಗಿದೆ. ಈ ಹಕ್ಕಿಗೆ ಕಾನೂನಾತ್ಮಕ ಬಲ ನೀಡಿ ಮಹತ್ವದ ಆ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಅದೇ ಆಹಾರ ಭದ್ರತಾ ಕಾಯ್ದೆ 2013 ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ 2013ನಲ್ಲಿ ಇದು ಇಂಪ್ಲಿಮೆಂಟ್ ಆಗಿದೆ. ಈಗ ನಾವು ಎಸ್ಪೆಷಲಿ ಈ ಕಾಯ್ದೆಯ ಉದ್ದೇಶ ಏನಂತಂದರೆ ದೇಶದ ಜನರಿಗೆ, ವಿಶೇಷವಾಗಿ ಬಡವರಿಗೆ, ದುರ್ಬಲ ವರ್ಗಗಳಿಗೆ ಮತ್ತು ಮಹಿಳೆಯರಿಗೆ, ಮಕ್ಕಳಿಗೆ ಆಹಾರ ಭದ್ರತೆ ಸಿಗ್ತಾ ಯೋಜನೆಗಳಿವೆ, ಅದು ಸಮರ್ಪಕವಾಗಿ ನಡೀತಾ ಇದೆಯಾ ಇಲ್ವಾ ಅಂತ ಅನ್ನೋದು ನಾವು ಆಹಾರ ಆಯೋಗದ ಒಂದು ತಂಡ ಇದ್ರ ಪರಿಶೀಲನೆ ಮಾಡಬೇಕು. ಪೋಷಕ ಆಹಾರವನ್ನು ನಾವು ಕಾನೂನಾತ್ಮಕ ಹಕ್ಕಿನ ರೂಪದಲ್ಲಿ ಜನರಿಗೆಲ್ಲ ತಲುಪಿಸಬೇಕಾದದ್ದು ಸರ್ಕಾರಗಳ ಕರ್ತವ್ಯ. ಈ NFSA ಇಂದ ಸರಿಯಾದ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಆಗ್ತಾ ಇದೆಯಾ ಇಲ್ವಾ ಅಂತ ನಾವು ನೋಡ್ಕೊತೀವಿ. ಆಹಾರ ಭದ್ರತಾ ಕಾಯ್ದೆಗಳ ಹಕ್ಕುಗಳ ಈ ಯೋಜನೆಗಳು ಸರಿಯಾಗಿ ನಡೀತಾ ಇದೆಯಾ ಅಥವಾ ಅದರಲ್ಲಿ ಏನಾದರೂ ಉಲ್ಲಂಘನೆ ಆಗಿ ಹಕ್ಕುಗಳು ಆಗಿದೆಯಾ ಅನ್ನೋದು ಸಹ ನಾವು ಪರಿಶೀಲನೆ ಮಾಡ್ತೀವಿ. ಮತ್ತು ಸಾರ್ವಜನಿಕ ದೂರುಗಳಿದ್ದರೆ, ಎಸ್ಪೆಷಲಿ ಈಗ ನಿಮ್ಮನ್ನು ಕರೆದಿರೋ ಉದ್ದೇಶನೇ ಅದು, ಆ ದೂರುಗಳಿದ್ದರೆ ಪರಿಹಾರ ಒದಗಿಸೋದು. ಈಗ ನೀವೆಲ್ಲ ಪ್ರೆಸ್ಸಲ್ಲಿ ಹೇಳಿದ್ರೆ ಮಾತ್ರ ಜನಕ್ಕೆ ಈಗ ನಾವು ಬಂದಿರೋದು ಗೊತ್ತಾಗುತ್ತೆ. ಅವರು ನಾಳೆ ಬಂದು ಇವತ್ತು ನಾಳೆ ನಾಡಿದ್ದೆಲ್ಲ ಇರ್ತೀವಿ ನಾವು. ಹಾಗಾಗಿ ಈ 3 ದಿನಗಳಲ್ಲಿ ತಾವು ಯಾರಾದರೂ ಏನಾದರೂ ಇದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ತೊಂದರೆಗಳಿದ್ದರೆ ಅವ್ರು ಬಂದು ನಮಗೆ ಮಾಡಿಕೊಡ್ಬೋದು. ಒಂದು ನಮ್ಮದು ಹೇಗೆ ಅಂತಂದರೆ ರಾಜ್ಯ ಆಹಾರ ಆಯೋಗ ಸ್ವತಂತ್ರ ಅರೆ ನ್ಯಾಯಾಂಗ ವ್ಯವಸ್ಥೆ. ಸೊ ಹಾಗಾಗಿ ಜನರು ತಮ್ಮ ಏನೇ ಹಕ್ಕುಗಳ ಉಲ್ಲಂಘನೆ ಏನಾದರೂ ಇದ್ದರೆ ಇಲ್ಲಿ ಬಂದು ಅವ್ರು ಕಂಪ್ಲೇಂಟ್ ಸಹ ಮಾಡ್ಬೋದು, ದೂರುಗಳನ್ನ ಸಲ್ಲಿಸ್ಬೋದು. ಜಿಲ್ಲೆ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಏನಾದರೂ ಯೋಜನೆಗಳು ಸರಿಯಾಗಿ ನಡೀತಾ ಇಲ್ಲ, ಅವ್ರಿಗೇನಾದರೂ ತೊಂದರೆ ಇದ್ದರೆ ಪ್ರತಿಯೊಬ್ಬರು ಯಾರು ಬೇಕಾದರೂ ಬಂದು ಅದನ್ನು ಇಮ್ಮಿಡಿಯೇಟಾಗಿ ಇಲ್ಲೇ ಸರಿ ಮಾಡಿಕೊಟ್ಟು ಹೋಗ್ತೀವಿ ವಿತಿನ್ 24 ಅವರ್ಸ್. ಯಾವುದೇ ಸಮಸ್ಯೆಗಳಿದ್ದರೆ, ಲೋಪಗಳಿದ್ದರೆ ಅಥವಾ ಏನಾದರೂ ಸಜೆಷನ್, ಶಿಫಾರಸುಗಳಿದ್ದರೂ ಹೇಳ್ಬೋದು, ಈ ಥರ ಎಲ್ಲ ಹಿಂಗೆ ಮಾಡಿಕೊಡಿ ಅಂತಂದ್ರು ಅದನ್ನು ದಾಟ್ ಆಲ್ಸೋ ವಿಲ್ ಇಂಪ್ಲಿಮೆಂಟ್ ರೈಟ್ ನೌ.
ಈಗ ನಮಗೆ ಮೇಜರು ಒಂದು 4 ಪ್ರೋಗ್ರಾಮ್ಗಳು ಬರ್ತವೆ, 14 ಇಲಾಖೆಗಳು ಬರ್ತವೆ. 14 ಇಲಾಖೆಗಳಲ್ಲಿ ಮೇಜರ್ 4 ಇಲಾಖೆ. ಇದರಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇದೆ, ಫುಡ್ ಡಿಪಾರ್ಟ್ಮೆಂಟು. ಅದರಲ್ಲಿ ನ್ಯಾಯಬೆಲೆ ಅಂಗಡಿಗಳು ಸಹ ಸೇರ್ಕೊತವೆ. ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಯಮಿತ KSFC ಸಗಟು ಗೋದಾಮುಗಳಿದೆಯಲ್ಲ ಅದಿರ್ತವೆ. ಆಮೇಲೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇರುವಂಥವು 100%, ಕೆಲವು 50%. ಆ ಸಬ್ಸಿಡಿ ರೂಪದಲ್ಲಿ ಎಲ್ಲ ಕೊಡುವಂಥ ಎಕ್ವಿಪ್ಮೆಂಟ್ಸ್ಗಳು ಅದು ಸರಿಯಾಗಿ ಕೊಡ್ತಾ ಇದ್ದಾರೆ ಇಲ್ವಾ ಅಂತ ಅದು ನೋಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ICDS ಪ್ರೋಗ್ರಾಮ್ಸು, ಈ ಬಾಣಂತಿಯರಿಗೆ ಮಕ್ಕಳಿಗೆ ಅಂಗನವಾಡಿಗಳಲ್ಲಿ ಕೊಡ್ತಾ ಇರೋ ಆಹಾರ ಅದರ ಬಗ್ಗೆ ಡೀಟೇಲ್ಸು. ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಧ್ಯಾಹ್ನದ ಉಪಹಾರ ಯೋಜನೆ, MDM ಅಂತ ಕರಿತೀವಲ್ಲ, ಮಿಡ್ ಡೇ ಮೀಲ್ಸ್, ಅದರಲ್ಲಿ ಆಹಾರ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಫುಡ್ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಅಥವಾ ಅದರಲ್ಲಿ ಏನಾದರೂ ಅವ್ಯವಹಾರಗಳಾಗ್ತಾಯಿದ್ರೆ ಅದನ್ನು ಸಹ ನಾವು ಮಾನಿಟರ್ ಮಾಡ್ತೀವಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಾಸ್ಟೆಲ್ಗಳು, ಅದರಲ್ಲಿ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ ಬರ್ತಾವಲ್ಲ, ಆ ಹಾಸ್ಟೆಲ್ಗಳಲ್ಲಿ ಮಕ್ಕಳು ಕೊಡ್ತಾ ಇರೋ ಆಹಾರದ ಗುಣಮಟ್ಟ ಆಗ್ಬೋದು, ಇರುವಂಥ ಫೆಸಿಲಿಟೀಸ್ ಆಗ್ಬೋದು, ಶೌಚಾಲಯಗಳಾಗ್ಬೋದು, ಶುಚಿತ್ವ, ಕುಡಿಯೋ ನೀರು, ಅದ್ರ ಬಗ್ಗೆ ಎಲ್ಲ ಪೂರ್ತಿ ಹಾಸ್ಟೆಲ್ಗಳಲ್ಲಿ 3 ಅಲ್ಪಸಂಖ್ಯಾತರ ಇಲಾಖೆ, ಪರಿಶಿಷ್ಟ ಪಂಗಡಗಳ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಈ 4 ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಮಕ್ಕಳುಗಳು ಎನಿ ಹಾಸ್ಟೆಲ್ಸ್ ಎಲ್ಲ ಹಾಸ್ಟೆಲ್ಗಳನ್ನು ಅವನ್ನ ಪರಿಶೀಲನೆ ಮಾಡಿ ಅದರದ್ದು ಡೀಟೇಲ್ಸ್ ವರದಿ ಕೊಡ್ತೀವಿ. ಮತ್ತು ಮೊರಾರ್ಜಿ ವಸತಿ ಶಾಲೆಗಳು ಅದು ಒಂದು ನಿಮಿಷ ಆಮೇಲೆ ಮುಗಿಸ್ಬಿಡ್ತೀನಿ ಸರ್. ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಆಯಿತು. ಆಹಾರ ಸುರಕ್ಷತಾ ಇಲಾಖೆ, ಫುಡ್ ಸೇಫ್ಟಿ ಆಫೀಸರ್ಸ್ ಅಂತ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಇರ್ತಾರೆ. ಅವ್ರು ಹೇಗೆ ಅಂದರೆ ಈ ಹಾಸ್ಟೆಲ್ ಆಗೋ ಆಹಾರ, ಆಸ್ಪತ್ರೆಗಳಲ್ಲಿ ಆಗೋ ಆಹಾರ ನಾವು ಸರ್ಕಾರದಿಂದ ಎಲ್ಲಿ ಅನುದಾನಿತವಾಗಿ ಕೊಡ್ತೀವಿ ಅದನ್ನೆಲ್ಲ ಪೂರ್ತಿ ಹೋಗಿ ಅದನ್ನು ಸ್ಯಾಂಪಲ್ಸ್ ತೊಗೊಂಡು ಒನ್ಸ್ ಇನ್ 3 months ಅದನ್ನು ಟೆಸ್ಟ್ ಮಾಡಿಸ್ಬೇಕು. ಆಹಾರ ಒಳ್ಳೆ ಸರಿಯಾಗಿರೋದು ಕೊಡ್ತಾ ಇದ್ದಾರಾ ಇಲ್ವಾ ಅಂತೇಳಿ. ಅದನ್ನು ಎಷ್ಟು ಟೆಸ್ಟ್ ಮಾಡಿದ್ದಾರೆ, ಯಾವ ಟೆಸ್ಟ್ ಮಾಡಿದ್ದಾರೆ, ಎಲ್ಲೋಗಿದ್ದಾರೆ ಎಲ್ಲೋಗಿಲ್ಲ ಅನ್ನೋದು ಅವ್ರನ್ನೂ ಸಹ ಕರೆದಿದ್ದೀವಿ ನಾವು, ಅದನ್ನು ಪರಿಶೀಲನೆ ಮಾಡ್ತೀವಿ. ಮತ್ತು ಅದೇ ನೆಕ್ಸ್ಟ್ ಹಾಸ್ಪಿಟ್ಲ್. ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅದ್ರ ಜೊತೆಗೆ ಈ ಆಸ್ಪತ್ರೆಗಳಲ್ಲಿ ಆಹಾರ ಕೊಡ್ತೀವಿ. ಆಸ್ಪತ್ರೆಗಳಲ್ಲಿ ಕೊಡ್ತಾ ಇರೋಂಥದ್ದು ಈ ಸಿವಿಯರ್ ಅಕ್ಯೂಟ್ ಮಾಲ್ನ್ಯೂಟ್ರಿಷನ್ ಅಂತ, ಅಂದರೆ ಮಕ್ಕಳಿಗೇನಾದರೂ ಆಹಾರ ಸರಿಯಾಗಿ ಆಗಲಿಲ್ಲ ಅಂತಂದರೆ ಅವರು ಮಾಲ್ನ್ಯೂಟ್ರಿಷನ್, ಅಂಡರ್ ನರಿಷ್ಡ್ ಆಗಿಬಿಡ್ತಾರೆ, ಗ್ರೋತ್ ಸರಿಗಾಗಲ್ಲ, ಅವ್ರ ಬ್ರೈನ್ ಡೆವಲಪ್ಮೆಂಟ್ ಸರಿಗಾಗಲ್ಲ. ಅದು ತುಂಬ ಇಂಪಾರ್ಟೆಂಟು ದೇಶದಲ್ಲಿ. ಯಾಕೆ ಅಂತಂದರೆ ಈಗ ನಾವು ಸಾಮಾನ್ಯವಾಗಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ಆ ಮಕ್ಕಳು ಸರಿಗಿದ್ರೆ ಮಾತ್ರ ನಾವು ಸದೃಢವಾದ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಆ ಮಕ್ಕಳಿಗೆ ಅವ್ರನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರಿಗೆ ಒಳ್ಳೆಯ ಆಹಾರ ಕೊಟ್ಟು ಅವ್ರನ್ನ ಸದೃಢವಾಗಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಅದು ಸಹ ನಾವು ನೋಡ್ಕೋಬೇಕು. ಆ ಆಸ್ಪತ್ರೆಯಲ್ಲಿ ಸಿಗ್ತಾ ಇರುವಂಥ ಅಂಥ ಮಕ್ಕಳನ್ನ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಮಾಡಿಕೊಂಡು ಅದಕ್ಕೆ ಅಡ್ಮಿಷನ್ ಮಾಡಿ ಒಂದು ಸೆಂಟರ್ ಅಂತ ಒಂದು ಓಪನ್ ಮಾಡಿ ಅದಕ್ಕೆ ಅವ್ರಿಗೆ ಟ್ರೀಟ್ಮೆಂಟು ಸಹ ಕೊಡಬೇಕಾಗುತ್ತೆ. ಆಮೇಲೆ ಕಾನೂನು ಮಾಪನಶಾಸ್ತ್ರ ಇಲಾಖೆ, ಈ ವೆಯ್ಟ್ ಆ್ಯಂಡ್ ಮೆಜರ್ಸ್ ಇದೆಯಲ್ಲ, ಅದರಲ್ಲಿ ಅಕ್ಕಿ ತೂಕ ಕರೆಕ್ಟಾಗಿ ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಅನ್ನೋದು ಪ್ರತಿಯೊಂದು ಸ್ಟ್ಯಾಂಪ್ ಮಾಡಬೇಕು. ಅವರು ಅದನ್ನೆಲ್ಲ ಚೆಕ್ ಮಾಡಬೇಕು. ಯಾಕೆಂದರೆ ಈಗ ಒಂದು ಬಟನ್ ಪ್ರೆಸ್ ಮಾಡಿಕೊಂಡ್ರೆ 100 ಗ್ರಾಮ್ 50 ಗ್ರಾಮ್ ಕಡಿಮೆ ಮಾಡುವಂಥ ಸಾಧ್ಯತೆಗಳಿರ್ತವೆ. ಈ ಅಕ್ಕಿನ 10 kg ಬದಲು 9 kg 8.25 kg ಹಂಗೆ ತೂಕನೇ ಅಡ್ಜಸ್ಟ್ ಮಾಡಿಬಿಡ್ತಾರೆ. ಅಲ್ಲಿ 10 ಅಂತ ತೋರಿಸ್ತಿರುತ್ತೆ, ಆದರೆ ಕಡಿಮೆ ಬರ್ತದೆ. ಅಂಥದ್ದನ್ನು ಇವರೆಲ್ಲರೂ ಸ್ಟ್ಯಾಂಪ್ ಇದು ಮಾಡಿ ಚೆಕ್ ಮಾಡಬೇಕು. ಮತ್ತು ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲೂ ಅದನ್ನು ಮಾಡಬೇಕಾಗತ್ತೆ. ಮತ್ತು ಈ ಪೆಟ್ರೋಲ್ ಬಂಕ್ಗಳಲ್ಲಿ ಕೊಡ್ತಾ ಇರೋ ನೀರು ಫ್ರೀಯಾಗಿ ಕೊಡಬೇಕು, ಏರು ಫ್ರೀಯಾಗಿ ಕೊಡಬೇಕು, ಶೌಚಾಲಯ ಇರಲೇಬೇಕು ಪ್ರತಿ ಪೆಟ್ರೋಲ್ ಬಂಕ್ಗಳಲ್ಲಿ. ಅದನ್ನೆಲ್ಲ ಈ ವೆಯ್ಟ್ ಆ್ಯಂಡ್ ಮೆಜರ್ಸ್ ಅವರು, ಮತ್ತು ಅಲ್ಲೇ ಕ್ವಾಲಿಟಿ ಆಫ್ ದ ಪೆಟ್ರೋಲ್ ಆ್ಯಂಡ್ ಡೀಸೆಲ್ನ ಡೆನ್ಸಿಟಿ ಅಂತ ಚೆಕ್ ಮಾಡ್ತಾರೆ. ಅದನ್ನು ಸಹ ಇವ್ರು ಹೋಗಿ ನೋಡ್ಕೊಬೇಕು. ಅದನ್ನೆಲ್ಲ ಪೂರ್ತಿ ಈ ಕಾನೂನು ಮಾಪನಶಾಸ್ತ್ರ ಇಲಾಖೆಯವ್ರ ಜವಾಬ್ದಾರಿ, ಅದನ್ನು ಮಾಡ್ಕೋಬೇಕು. ಆಮೇಲೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಇಲಾಖೆ ಅಂತ ಇದೆ. ಈಗ ವಯಸ್ಸಾದವ್ರಿಗೆ ಮತ್ತು ವಿಧವೆಯರಿಗೆ ಈ ಪೆನ್ಷನ್ ಸ್ಕೀಮ್ಗಳಿವೆಲ್ಲ, ಅವೆಲ್ಲ ಪ್ರಾಪರಾಗಿ ಕೊಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಸಹ ನಾವು ನೋಡ್ತೀವಿ. ಅದನ್ನೆಲ್ಲ ಈ ಪೆನ್ಷನ್ ಇಲಾಖೆಗಳು ಯಾವ್ಯಾವುದಿದೆ ಅದರಲ್ಲೂ ಯಾರಿಗಾರು ಸಿಕ್ಕಿಲ್ಲ, ಯಾರಿಗಾರು ಅನ್ಯಾಯ ಆಗಿದ್ದರೆ ಇದಕ್ಕೆ ಸಂಬಂಧಪಟ್ಟಾಗೆ ಅದನ್ನು ಇಮ್ಮಿಡಿಯೇಟಾಗಿ ಬೇಕಾದ್ರೆ ನಾವು ನಾಳೆನೇ ಸಾಲ್ವ್ ಮಾಡಿ ನಿಮಗೆಲ್ಲರಿಗೂ, ಯಾರಿಗೆ ಏನಾದ್ರು ಪೆಂಡಿಂಗ್, ಕೆಲವು ಇವತ್ತು ಬನ್ನಿ ನಾಳೆ ಬನ್ನಿ ಅಂತಾರೆ, ಈ ಬ್ಯಾಂಕ್ ಅಟ್ಯಾಚ್ಡ್ ಆಧಾರ್ ಅಟ್ಯಾಚ್ಡ್ ಲಿಂಕ್ ಅಕೌಂಟಿಗೆ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಏನಾಗುತ್ತೆ, ಅವ್ರ ಹತ್ರ ಮೊಬೈಲ್ ಇರಲ್ಲ ಅಥವಾ ಇನ್ಯಾರ ಹತ್ರನೂ ಇರ್ತದೆ, ಹಾಗಾಗಿ ಅದು ತುಂಬ ಸಮಸ್ಯೆ ಆಗ್ತಾಯಿದೆ. ಆ ಥರದ್ದು ಯಾವ್ದಾರು ಇದ್ದರೆ ಇಮಿಡಿಯೇಟಾಗಿ ಪರಿಹಾರ ಮಾಡಿಕೊಡ್ತೀವಿ. ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ ಒಂದಿರ್ತದೆ. ಅದರಲ್ಲಿ ಈ ಓಲ್ಡ್ ಏಜ್ ಹೋಮ್ಸ್ ಇದೆಯಲ್ಲ, ಆದರೂ ಯಾವುದೇ ಒಂದು ಓಲ್ಡ್ ಏಜ್ ಹೋಮ್ಸು ಸರ್ಕಾರದಿಂದ ಅನುದಾನ ತಗೊಂಡು ನಡೆಸ್ತಾ ಇದ್ದರೆ ಅದರಲ್ಲಿ ಯಾವುದಾದ್ರೂ ಲೋಪ ಇದ್ದು ಅಲ್ಲೂ ಏನಾದರೂ ತೊಂದರೆ ಇದ್ದರೆ, ಮತ್ತು ಅಬಲೆಯರ ಹೆಣ್ಮಕ್ಳಿಗೂ ಸಹ ಗೌರ್ಮೆಂಟ್ ಸ್ಕೀಮ್ಗಳಿವೆ, ಅದನ್ನು ತೊಗೊಂಡು ಪ್ರೈವೇಟವರು ಎಷ್ಟೋ NGOs ನಡೆಸ್ತಿರ್ತಾರೆ. ಅದರಲ್ಲಿ ಯಾವುದಾದ್ರು ತೊಂದರೆ ಇದ್ದರೆ ಅದನ್ನು ಸಹ ನಾವು ನೋಡ್ಕೊತೀವಿ.
ಈ ನ್ಯೂನತೆಗಳು ಈಗ ನೀವು ಹೇಗೆ ಅಂದರೆ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ಈ ಎಲ್ಲ ಇಲಾಖೆಗಳು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಮಾತ್ರ ಈ ಸರ್ಕಾರದ ಯೋಜನೆಗಳು ಜನರಿಗೆ ಬಡವರಿಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈಗ ಯಾರಾದರೂ ತಮ್ಮ ಗಮನಕ್ಕೆ ಬರಲಿ, ನಿಮಗೆ ಗೊತ್ತಿರುವಂಥದ್ದಾದರೂ ಪರವಾಗಿಲ್ಲ, ಯಾವುದಾದ್ರೂ ಆ ಥರದ್ದಿದ್ದರೆ ನೀವು ನಮ್ಮ ಗಮನಕ್ಕೆ ತಂದರೆ ಇಮಿಡಿಯೇಟಾಗಿ ಅದನ್ನು ಸರಿ ಮಾಡಿಕೊಡ್ತೀವಿ. ಅದರಲ್ಲಿ ಮೇಜರ್ 4 ಡಿಪಾರ್ಟ್ಮೆಂಟ್ಗಳು ಇವು ಅಮಾಂಗ್ 14 ತುಂಬ ಇಂಪಾರ್ಟೆಂಟು ಮಾಡಲೇಬೇಕಾದದ್ದು ಅಂದರೆ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಈ ನ್ಯಾಬಲ್ ಅಂಗಡಿಗಳಲ್ಲಿ ಅಕ್ಕಿ ಕೊಡ್ತಾರಲ್ಲ, ಅದು ಕರೆಕ್ಟಾಗಿ ನಡೀತಾ ಇದೆಯಾ ಇಲ್ವಾ ಅಂತ, ಆಹಾರ ವಿತರಣಾ ವ್ಯವಸ್ಥೆ ಸರಿಗಿದೆಯಾ ಇಲ್ವಾ, ಪ್ರತಿಯೊಬ್ಬರಿಗೂ 10 kg ಅಕ್ಕಿ ಕೊಡಬೇಕು, ಅದು ತಲುಪ್ತಾ ಇದೆಯಾ ಇಲ್ವಾ. ಕೆಲವರು ಕಡಿಮೆ ಕೊಡ್ತಾರೆ, ಕೆಲವರು ಹೆಬ್ಬೆಟ್ಟು ಕೊಡದೆ ದುಡ್ಡು ಕೇಳ್ತಾರೆ, ಹಣ ಕೊಡಿ ಒಂದು ಹೆಬ್ಬೆಟ್ಟು ಕೊಡಬೇಕು ಅಂದ್ರೆ 10 ರೂಪಾಯಿ 20 ರೂಪಾಯಿ ಅಂತ. ಆ ಥರದ್ದು ಅವ್ರು ಯಾವುದೂ ತೊಗೊಳಂಗಿಲ್ಲ. ಮತ್ತು ತಿಂಗಳಲ್ಲಿ 26 ದಿನ ಅವ್ರು ಓಪನ್ ಮಾಡಬೇಕು. ಸೊ ಇವು ಕೆಲವರು 3 ದಿನಕ್ಕೆ ಬಾ 4 ದಿನಕ್ಕೆ ಬಾ ಅಂತ ಯಾರೋ ನಿನ್ನೆ ಒಂದು ಅಂಗಡಿಗೆ ಹೋಗಿದ್ವಿ, ಅವರೇನೋ ರೋಪ್ ಹೊಡಿತಾರೆ ಅಂತ, ಅದನ್ನೆಲ್ಲ ಡೀಟೇಲ್ಸ್ ನಾಳೆ ಹೇಳ್ತೀವಿ. ಹಾಗೆಲ್ಲ ಮಾಡಲಿಕ್ಕಾಗಲ್ಲ. ಆ ಥರದ್ದು ಅಂಗಡಿ ಇದ್ದರೆ ಅವ್ರನ್ನ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ನಾವು ಬೇರೆಯವ್ರಿಗೆ ಅಟ್ಯಾಚ್ ಮಾಡ್ತೀವಿ. ಮತ್ತು ICDS ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತ, ಈ ಮಕ್ಕಳಿಗೆ ಟೇಕ್ ಹೋಮ್ ರೇಷನ್ ಅಂತ ಕೊಡಬೇಕು 3 ರಿಂದ 6 ವರ್ಷ, ಮತ್ತು 6 ತಿಂಗಳಿಂದ 3 ವರ್ಷದವರೆಗೆ ಅವ್ರಿಗೆ ಮನೆಗೆ ಇದನ್ನು ಆಹಾರ ಪದಾರ್ಥಗಳನ್ನ ಕೊಡಬೇಕಾಗತ್ತೆ. ಪುನಃ 3 ರಿಂದ 6 ವರ್ಷ ಈ ಮಕ್ಕಳಿಗೇನೆಂದರೆ ಶಾಲಾ ಪೂರ್ವ ಶಿಕ್ಷಣ ನೀಡೋದು ಅಂಗನವಾಡಿಯಲ್ಲಿ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ 6th ಇಯರ್ಗೆ ಸೇರಿಸ್ತೀವಲ್ಲ, ಅದಕ್ಕೆ ಮೊದಲು ಒಂದು ಅವ್ರಿಗೆ ಮಾಡೋವಂಥದ್ದು ಅಂಗನವಾಡಿಯಲ್ಲಿ ಅವ್ರ ಮಕ್ಳಿಗೆ ಟೀಚ್ ಮಾಡಬೇಕಾಗತ್ತೆ. ಅಂಗನವಾಡಿಯಲ್ಲಿ ಕೊಡ್ತಾ ಇರೋ ಆಹಾರ ಸಹ ಅವರು ಮೊಟ್ಟೆ ಆಗ್ಬೋದು, ಪುಷ್ಟಿ ಅಂತ ಒಂದು ಪೌಡ್ರ್ ಆಗ್ಬೋದು, ಅವ್ರು ಕೊಡ್ತಾರೆ ಅನ್ನ ಸಾರು ತರಕಾರಿ, ಅದರದ್ದು ವೆರಿಫಿಕೇಷನ್ ಮಾಡಿ ಅದನ್ನೆಲ್ಲ ಪೂರ್ತಿ ಮಾಡ್ತೀವಿ. ಅದರಲ್ಲೂ ಏನಾದರೂ ಯಾವುದಾದ್ರು ಲೋಪ ಇದ್ದರೂ ತಾವು ನಮ್ಮ ಗಮನಕ್ಕೆ ತರ್ಬೋದು. ಮತ್ತು ಗರ್ಭಿಣಿಯರು ಮತ್ತು ಬಾಣಂತಿಯರಿಗೂ ಸಹ ಕೊಡ್ತೀವಿ ಫುಡ್ಡನ್ನು. ಆ ಫುಡ್ಡು ಪ್ರಾಪರಾಗಿ ಥ್ರೂ ಅಂಗನವಾಡಿನೇ ರೀಚ್ ಆಗ್ತಿರುತ್ತೆ. ಅದರಲ್ಲಿ ಯಾವುದಾದ್ರು ನ್ಯೂನತೆಗಳಿದ್ದರೆ ಅದನ್ನು ಸಹ ಮಾಡ್ಕೋಬೋದು. ಮತ್ತು ಈ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಆಗಲೇ ಹೇಳಿದ್ದೀನಿ, ಮಕ್ಕಳಿಗೆ ಮಧ್ಯಾಹ್ನ ಪೌಷ್ಟಿಕಾಂಶ ಕೊಡಲೇಬೇಕು. ಎಷ್ಟೋ ಜನ ಮಕ್ಕಳು ಸ್ಟ್ರೆಂಗ್ತು ಕಡಿಮೆ ಆಗುತ್ತೆ, ಬಡವರು ಎಷ್ಟೋ ಜನ ದೂರದಿಂದ ಬರುವಂಥ ಮಕ್ಕಳುಗಳು, ಅವ್ರಿಗೆಲ್ಲ ಆಹಾರ ತರಲಿಕ್ಕೆ ಆಗದೇ ಇರ್ಬೋದು, ಅಂಥ ಮಕ್ಕಳಿಗೆ ಮಧ್ಯಾಹ್ನದ ಊಟ ಎಲ್ಲ ಸ್ಕೂಲ್ಗಳಲ್ಲೂ ಕೊಡಬೇಕು. ಮತ್ತು ಮೆಟರ್ನಲ್ ಏಲ್ಮೆಂಟ್, ಮಾತೃತ್ವದ ಹಕ್ಕುಗಳು ಅಂತ ಇರ್ತದೆ, ಸ್ತ್ರೀಶಕ್ತಿ ಯೋಜನೆ. ಈ ಮಕ್ಕಳುಗಳು ಹುಟ್ಟಿದಾಗ ಮೊದಲನೇ ಮಗುಗೆ ಒಂದಷ್ಟು ಡೆಲಿವರಿಗೆ ಒಂದಷ್ಟು ಕಾಂಪೆನ್ಸೇಷನ್ ಅಂತ ಕೊಡ್ತೀವಿ, ಸೆಕೆಂಡ್ ಡೆಲಿವರಿ ಆದಾಗಲೂ ಕೊಡ್ತೀವಿ. ಅದೆಲ್ಲ ಪ್ರಾಪರಾಗಿ ಸಿಗ್ತಾ ಇದೆಯಲ್ವ ಅನ್ನೋದು ಸಹ ನಾವು ಮಾಡ್ತೀವಿ. 3 ವರ್ಷದಿಂದ 6 ವರ್ಷಕ್ಕೆ ಈ ಪೌಷ್ಟಿಕ ಆಹಾರ ಬೆಳವಣಿಗೆ ಪರಿಶೀಲನೆ ಮಾಡಿ ಮತ್ತು ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಮಕ್ಕಳುಗಳಿಗೆ. ಮತ್ತು ವ್ಯಾಕ್ಸಿನೇಷನ್, ಚುಚ್ಚುಮದ್ದು ಸಹ ಅಂಗನವಾಡಿಗಳಲ್ಲಿ ಕೊಡಿಸ್ಬೇಕಾಗತ್ತೆ. ಇದು ಎಲ್ಲರ ಸಮಗ್ರವಾದ ತನಿಖೆ ಮಾಡಿ ನಾವು ಪೂರ್ತಿ ಮಾಡ್ಕೊಂಡು ಹೋಗ್ತೀವಿ. ಅದರ ಮಧ್ಯೆ ನಾನು ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಮತ್ತು ಪತ್ರಕರ್ತರು ಮೇಜರ್ ನಿಮ್ಗಳಿಗೆ ಕೇಳ್ಕೊಳ್ಳೋದು ಅಂದರೆ, ನೀವೆಲ್ಲರೂ ಇದ್ರದ್ದು ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಜನಕ್ಕೆ. ಯಾವಾಗಲೂ ಅಷ್ಟೇ, ಸಮಸ್ಯೆಗಳು ಕೇಳೋರು ಯಾರಾದರೂ ಇದ್ದಾರೆ ಅಂದರೆ ಹೇಳೋರು ಇರ್ತಾರೆ. ಸೊ ನಾವು ಕೇಳೋರು ಇದ್ದೀವಿ ಅಂತ ಅನ್ನೋದಕ್ಕೆ ಗೊತ್ತಾಗೋದಕ್ಕೆ ಈಗ ನಾವು ಬಂದಿರೋದು ನಿಮ್ಮ ಮುಖಾಂತರ ಅಲ್ಲದೆ ಇದ್ರೆ ಗೊತ್ತೇ ಆಗೋಲ್ಲ ಜನಕ್ಕೆ. ಹಾಗಾಗಿ ಇವತ್ತು ಪ್ರೆಸ್ ಮೀಟು, ನಾಳೆ ವಿಲ್ ಟಾಕ್ ಇನ್ ಡೀಟೇಲ್ಸ್.